ಮೇಡಮ್. ಸುಬ್ಬು, ಏನಾಗಿದೆ ಸುಬ್ಬು ನಿನಗೆ? ಹೆಂಡತಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಇದು ಯಾವ್ದು ಬೇಕಾಗಿಲ್ವಾ ನಿನಗೆ? ಅಲ್ಲ, ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹಠ ಮಾಡಿದ್ದೆ ತಡ, ಆವಾಗಿಂದ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಲ್ವಾ ನೀನು? ಅಳಿಂದ್ರೆ, ನೀವು ಇಲ್ಲಿದ್ದೀರಾ? ಯಜಮಾನ್ರು ಊಟ ಕರೀತಿದ್ದಾರೆ, ಬನ್ನಿ. ನಾನು ಹೇಳಿದೆ ತಾನೇ ಒಂದು ಬಿಸ್ನೆಸ್ ಕೊಳ್ಳಿದ್ದೀನಿ, ಬರ್ತೀನಿ ಅಂತ, ಹೋಗಿ ಬರ್ತೀನಿ. ಸರಿ ಹೇಳಿ ಅಂದ್ರೆ. ಮೇಡಮ್, ನಾನು ಯಾಕೆ ಮೇಡಮ್ ನಿಮ್ಮನ್ನು ಅವಾಯ್ಡ್ ಮಾಡಲಿ? ನನಗೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಿಮಗೆ ಫೋನ್ ಮಾಡೋಕ್ಕಾಗಲಿಲ್ಲ. ಅಂತದ್ ಏನೋ ಕೆಲಸ ನಿನಗಲ್ಲಿ? ಏನು ಕೇಳಿದ್ರು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ಯಾ? ಅಷ್ಟಕ್ಕೂ ಅಲ್ಲಿ ಏನ್ ನಡೀತಿದೆ? ಮೇಡಮ್, ನಾನು ಈಗಲೂ ಅದೇ ಹೇಳೋದು, ನೀವೇನು ಕೇಳಿದ್ರು ನಾನು ಆಮೇಲೆ ಹೇಳ್ತೀನಿ. ಎಲ್ಲದಕ್ಕೂ ಕಾಲ ಬರಬೇಕು ಮೇಡಮ್. ನಾನು ಈ ಮನೆ ಪರಿಸ್ಥಿತಿನ ಫೋನಲ್ಲಿ ಹೇಳೋದಕ್ಕಾಗಲ್ಲ. ಸರಿ, ನೀವು ಎಲ್ಲಿದ್ದೀರಾ ಈಗ? ನೀನ್ ಹೇಳ್ದಾಗೆ ಕಾರಲ್ಲಿ ಬಂದೆ. ಆ ಕಾರ್ ಅವನು ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ತಾ. ಹೌದು, ನಾನು ಬಸ್ ಸ್ಟಾಪ್ ತನಕ ಅಷ್ಟೇ ಕಾರ್ ಬುಕ್ ಮಾಡಿದ್ದು. ಹೌದಪ್ಪ ಮಹಾನುಭವ, ಅಲ್ಲಿಂದ ಬಸ್ ಹತ್ತಿ ನೀನ್ ಹೇಳಿದ ಊರಿಗೆ ಬಂದಿದ್ದೀನಿ. ಇಲ್ಲಿಂದ ಟ್ರೈನ್ ಮಿಸ್ ಆಗೋಯ್ತು. ಅಯ್ಯೋ, ಟ್ರೈನ್ ಮಿಸ್ ಆಗೋಯ್ತಾ ಮೇಡಮ್? ಮತ್ತೆ ಇವಾಗ ಹೆಂಗೆ? ನೆಕ್ಸ್ಟ್ ಟ್ರೈನ್ ಇರೋದು ಬೆಳಗಿನ ಜಾವ ಅಂತ. ರೈಲ್ವೆ ಸ್ಟೇಷನ್ ಅಲ್ಲಿ ರೆಸ್ಟಿಂಗ್ ರೂಮ್ ಇತ್ತು, ಅದಕ್ಕೆ ಇಲ್ಲೇ ಸ್ಟೇ ಆಗಿದ್ದೀನಿ. ಅಯ್ಯೋ, ಹೌದಾ ಮೇಡಮ್? ಎಲ್ಲ ಸೇಫ್ ಆಗಿದೆಯಾ ಮೇಡಮ್? ಏನಾದರೂ ನಿಮ್ಗೆ ಅಪಾಯ ಅಂತ ಅನ್ಸಿದ್ರೆ ಹೇಳಿ, ನಾನೇ ಬಂದು ಪಿಕಪ್ ಮಾಡಿಬಿಡ್ತೀನಿ. ಇಲ್ಲ, ಈಗ ಏನು ತೊಂದರೆ ಇಲ್ಲ, ನಾನು ಆರಾಮಾಗಿದ್ದೀನಿ. ನಾಳೆ ಬೆಳಗ್ಗೆ ಟ್ರೈನ್ ಹತ್ಕೊಂಡು ಅಲ್ಲಿಗೆ ಬರ್ತೀನಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.